ಪಿಗ್ಮೆಂಟೇಷನ್ ನಿಮಗೆ ಬುಡದ ಸಮೇತ ವಾಸಿ ಆಗಬೇಕು ಅಂತ ಇದ್ದರೆ ಈ ಎಣ್ಣೆನ ತಗೊಳ್ಳಿ. ಇದು ಜಾದು ಮಾಡೋ ಎಣ್ಣೆ. ಕೇವಲ ಒಂದು ಹನಿ ಎಣ್ಣೆ ಸಾಕು, ಮಿರಾಕಲ್ ಮಾಡಿದೆ. 43ರಿಂದ 45 ಜನಕ್ಕೆ ವಾಸಿ ಮಾಡಿದ ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗ್ದಿರೋ ಎಣ್ಣೆ ಇದು. ಎಟ್ ಅಗೇನ್ ಇದಕ್ಕೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಏನು ಅಂತ ನಾನು ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬರೀ ಎಣ್ಣೆ ಸಾಕ? ಡೆಫಿನೆಟ್ ಆಗಲ್ಲ. ಈ ಪೌಡರು ಬೇಕು. ಈ ಪೌಡರು ಜಾದು ಮಾಡುತ್ತೆ. ಇವೆರಡು ರಾಮಬಾಣ ಪಿಗ್ಮೆಂಟೇಷನ್ಗೆ. ಒಂದು ಪಿಗ್ಮೆಂಟೇಷನ್ನ ತೆಗೆಯೋದ್ರಲ್ಲಿ ರಾಮಬಾಣ, ಇನ್ನೊಂದು ಆ ಪಿಗ್ಮೆಂಟೇಷನ್ ಇರೋ ಜಾಗನ ಸ್ಮೂತನ್ ಮಾಡುತ್ತೆ, ನೈಸ್ ಮಾಡುತ್ತೆ, ಕ್ಲಿಯರ್ ಸ್ಕಿನ್ನಾಗಿ ಕೊಡುತ್ತೆ. ಸೊ ಯಾವ ರೀತಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಯಾವ್ಯಾವ ಈ ಪ್ರಾಡಕ್ಟ್ಸು ಅನ್ನೋದು ಇವತ್ತಿನ ವೀಡಿಯೋಲಿ ಡೀಟೇಲಾಗಿ ಹೇಳಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ಪಿಗ್ಮೆಂಟೇಷನ್ ಯಾರಿಗೆ ಜಾಸ್ತಿ? ಗಂಡಸರಿಗಿನ ಹೆಂಗಸರಿಗೆ ಜಾಸ್ತಿ. ಹೆಂಗಸರಿಗೆ ಯಾಕೆ ಜಾಸ್ತಿ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬರುತ್ತೆ, ಅಥವಾ ನಾವು ಏನಂತೀವಿ ಇವಾಗ ಕೆಲವರು ಪ್ಲಾನಿಂಗ್ ಇರುತ್ತೆ ಮಕ್ಕಳು ಬೇಡ ಅಂತ, ಅದಕ್ಕೆ ಪಿಲ್ಸ್ ತಗೊಳ್ತಾರೆ. ಆ ಟೈಮಲ್ಲಿ ಬರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಬರುತ್ತೆ, ಸಡನ್ನಾಗಿ ದಪ್ಪ ಆದರೂ ಬರುತ್ತೆ. ಸೂರ್ಯನ ಕಿರಣಗಳನ್ನು ಜಾಸ್ತಿ ನಮ್ಮ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ. ಯಾರ್ಯಾರು ಜಾಸ್ತಿ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರೋ ಇಂಥವ್ರಿಗೆಲ್ಲ ಬೇಸಿಕ್ ರೀಸನ್ ಅಂತ ಹೇಳ್ಬೋದು. ಮತ್ತು ಇಂಟೇಕ್ ಆ್ಯಂಡ್ ಪೊಲ್ಯೂಷನ್. ಅಫ್ಕೋರ್ಸ್ ಈಗ ಪೊಲ್ಯೂಷನು ಒಂದು ಕಾರಣ. ನಾವು ದಿನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ಬಾಯಿಗೆ ಮಾಸ್ಕ್ ಹಾಕ್ಕೊಳ್ತೀವಿ, ಮುಖಕ್ಕೆ ಯಾವ ಮಾಸ್ಕ್ ಹಾಕ್ಕೊಂಡು ಹೋಗತ್ತೆ, ದುಪ್ಪಟ ಸುತ್ಕೊಂಡು ಹೋಗತ್ತೆ. ಪ್ರತಿದಿನ ಮಾಡೋರು ಮಾಡ್ತಾರೆ, ಬಟ್ ಎಲ್ಲರೂ ಮಾಡಲ್ಲ ಅಲ್ವಾ? ಸೊ ಇವೆಲ್ಲ ರೀಸನ್ಸ್ ಇರುತ್ತೆ. ಅದಕ್ಕೆ ಬುಡದಿಂದ ಪಿಗ್ಮೆಂಟೇಷನ್ ಯಾವ ರೀತಿ ತೆಗೆಯೋದು ಅನ್ನೋದು ಇವತ್ತಿನ ವೀಡಿಯೋಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಓಕೆನಾ? ಹೊಸಬ್ರು ಯಾರು ನೋಡ್ತಿದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲಲ್ಲಿರೋ ಕಂಟೆಂಟ್ ನೋಡಿ, ಯಾವ್ಯಾವ ರೆಮಿಡೀಸ್ ನಾನು ಮಾಡಿದ್ದೀನಿ, ಎಷ್ಟು ಜನಕ್ಕೆ ನಾನು ಪಾಸಿಟಿವ್ ರಿಸಲ್ಟ್ ಕೊಟ್ಟಿದ್ದೀನಿ ಅಂತ. ಆಮೇಲೆ ನನ್ನ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಾನು ಯಾವ ರೀತಿ ಕೇವಲ 5ರಿಂದ 10 ನಿಮಿಷ ಅಷ್ಟೇ, ವರ್ಕಿಂಗ್ ವಿಮೆನ್ಸು ಈಸಿಯಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಟೈಮು ಇಲ್ಲ, ಜಾಸ್ತಿ ದುಡ್ಡು ಇಲ್ಲ ನನ್ನ ರೆಮಿಡೀಸ್ಗೆ. ಬಟ್ ನಾನು ಒಂದೇ ಒಂದು ಹೇಳ್ತೀನಿ, ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀನಿ. ಓಕೆನಾ? ಯಾವ ರೀತಿ ಪ್ಯಾಕ್ನ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ನಂಬರ್ 1, ಇದು ಕೇರಳಾಟಿ ತೈಲಂ, ಅಂದರೆ ನಲಪಮರಾಡಿ ಕೇರಳಾಟಿ ತೈಲಂ. ಫಸ್ಟ್ ಪಾಯಿಂಟ್, ನಲಪಮರಾಡಿ ಕೇರಳಾಟಿ ತೈಲಂ. ಇದನ್ನು ಪಿನ್ ಮಾಡ್ತೀನಿ. ನಂಬರ್ 1 ಇದು ಎಲ್ಲಿ ಸಿಗುತ್ತೆ? ಕೋಟಕಲ್ ಆಯುರ್ವೇದಿಕಲ್ಲಿ ಸಿಗುತ್ತೆ. ನಂಬರ್ 2, ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರನ್ನೇ ಕೇಳಿ ತರಿಸ್ಕೊಡ್ತಾರ ಅಂತ. ಓಕೆ, ಅಲ್ಲೂ ಟ್ರೈ ಮಾಡಿಲ್ಲ, ನಿಮಗೆ ಕೋಟಕಲ್ಲೂ ಸಿಕ್ಕಿಲ್ಲ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ. ಇದು ಬೆಲೆ 165 ರೂಪಾಯಿ, 210 ರೂಪಾಯಿ ನಿಮ್ಮ ಹೋಮ್ ಡೆಲಿವರಿ. ಫೈನ್, ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇದನ್ನು ಯಾರ್ಯಾರು ಹಚ್ಚಬೇಕು? ಪ್ಯಾಕ್ಸ್ ಟೆಸ್ಟ್ ಮಾಡಿ ಎಲ್ಲರೂ ಹಚ್ಚಿ. ಎಸ್ಪೆಷಲಿ ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅವರು ನೋಡ್ಕೊಂಡು ಹಚ್ಚಿ. ಇದು ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಬರುತ್ತೆ. ಮೊದಲೇ ನಿಮ್ಗೆ ಆಯಿಲಿ ಸ್ಕಿನ್ ಇದ್ದರೆ ಪಿಂಪಲ್ಸ್ ಜಾಸ್ತಿ ಆಗ್ಬೋದು, ಅಥವಾ ಪಿಂಪಲ್ಸ್ ಬೂಸ್ಟ್ ಆಗ್ಬೋದು ಜಾಸ್ತಿ ಆಗೋದಕ್ಕೆ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಸೆನ್ಸಿಟಿವ್ ಸ್ಕಿನ್ ಅವರು ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕೆಂದರೆ ಸ್ವಲ್ಪ ಮಾಡಿದ್ರೆ ಕಮ್ಮಿ, ಸ್ವಲ್ಪ ಮಾಡಿದ್ರೆ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅದು ಬಿಟ್ಟು ಡ್ರೈ ಸ್ಕಿನ್ ಅವ್ರಿಗೂ ರಾಮಬಾಣ. ಎಟ್ಟಾಗೆ ನಿಮಗೆ ಪ್ಯಾಚ್ ಟೆಸ್ಟ್ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಂಡು ಅದು ಹೇಳ್ಕೊಟ್ಟಿದ್ದೀನಿ. ಪ್ಯಾಚ್ ಟೆಸ್ಟ್ ರೈಟ್, ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಮುಲತಿ ಪೌಡರ್, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ ಪೌಡರ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ಗಟ್ಟಿ ಮೊಸರು, ಒಂದಿನದ ಮೊಸರು, ಫ್ರಿಜ್ಜಲ್ಲಿರೋ ಮೊಸರು ಅಂದರೆ ಗುಡ್ ಬ್ಯಾಕ್ಟೀರಿಯಾ. ತಣ್ಣಗಿರೋ ಮೊಸರು ಅಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ತಣ್ಣಕ್ಕೆ ಏನು ಪದಾರ್ಥ ಇಟ್ಟರು ಮುಖದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ ಏನಾಗುತ್ತೆ? ಮುಖ ಪಳ ಅಂತ ಹೊಳೆಯುತ್ತೆ, ಕ್ಲಿಯರ್ ಆಗುತ್ತೆ. ಫೈನ್, ಇಷ್ಟು ಹೇಳ್ಬಿಟ್ಟಿದ್ದೀನಿ. ಇದನ್ನು ಫಸ್ಟು ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಅದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಪಿಗ್ಮೆಂಟೇಷನ್ ಇರಲಿ, ಪಿಗ್ಮೆಂಟೇಷನ್ ಇಲ್ಲದೆ ಇರಲಿ, ಹಸಿ ಹಾಲಲ್ಲಿ ಮುಖ ತೊಳೆಯೋದು ತುಂಬ. ಪಿಗ್ಮೆಂಟೇಷನ್ ವಾಸಿ ಮಾಡೋಕ್ಕೆ ಕೇವಲ ಇದು 2 ಪದಾರ್ಥಗಳಿದ್ದರೆ ಸಾಕು ಫ್ರೆಂಡ್ಸ್. ಒಂದು ಈ ಆಯುರ್ವೇದಿಕ್ ಮ್ಯಾಜಿಕಲ್ ಎಣ್ಣೆ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಖಾಲಿಯಾಗಿದೆ. ಸುಮಾರು 43ರಿಂದ 45 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಜಾದು ಮಾಡೋ ಪ್ರಾಡಕ್ಟ್ ಇದು. ಕೇವಲ ಒಂದೇ ಒಂದು ಹನಿ ಎಣ್ಣೆ ಸಾಕು, ಒಂದೇ ಒಂದು ಚಿಟಿಕೆ ಈ ಪ್ರಾಡಕ್ಟ್ ಸಾಕು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ ನೋಡಿ. ಇದು ಮುಲತಿ ಪೌಡರ್, ಮುಲ್ತಾನಿ ಮಿಟ್ಟಿ ಎಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಸೋಪಿಗೆ ಶಾರ್ಟೇಜ್ ಬರುತ್ತೆ ನನಗೆ. ಇಲ್ಲಿ ನಾನು ಫ್ರೆಶ್ ಮೊಸರು ಹಾಕ್ತಾಯಿದ್ದೀನಿ, ಆಯಿತಾ? ಹಂಕಡಿದ್ರು ಪರವಾಗಿಲ್ಲ, ಉಳಿ ಮೊಸರು ಹಾಕ್ಬಿಡಿ. ಫ್ರೆಶ್ ಮೊಸರನ್ನ ಸ್ವಲ್ಪ ಫ್ರಿಜ್ಜಲ್ಲಿಟ್ಟಿರಿ, ಯಾಕಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಮೊಸರು ಕೆಟ್ಟೋದ್ರೆ ನಿಮ್ಗೆ ಒಂಥರ ವಾಸನೆ ಬರುತ್ತಲ್ಲ, ಸೋರ್ ಕರ್ಡ್ ಆಗುತ್ತೆ ಅದು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್ ಇದು. ಮಾಡಿದ್ಮೇಲೆ ಇದು ಇಡೋಕ್ಕೆ ಬರಲ್ಲ, ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಇದ್ರ ಜೊತೆಗೆ ನಿಮಗೆ ಹಸಿ ಹಾಲು ಒಂದು ಬೇಕಾಗುತ್ತೆ. ಓಕೆ, ಇದು 3 ಪ್ರಾಡಕ್ಟು.
ಇವಾಗ ಕೇವಲ ಒಂದು ಹನಿ ಹಾಕ್ಕೊಳ್ತೀನಿ. ಇದರ ಪ್ಯಾಚ್ ಟೆಸ್ಟ್ ಮಾಡ್ತೀನಿ, ದಯವಿಟ್ಟು ಉಪಯೋಗಿಸ್ಬೇಡಿ. ಇದನ್ನು ಪಿನ್ ಮಾಡ್ತೀನಿ. ನಲಪಮರಾಡಿ ಕೇರಳಾಟಿ ತೈಲ. ಓಕೆ, 1 ಡ್ರಾಪ್ ಹಾಕಿದ್ದೀನಿ. ನಾನು ಹಸಿ ಹಾಲಲ್ಲಿ ಮುಖ ತೊಳೆದಿದ್ದೀನಿ. ಓಕೆ, ಪದೇ ಪದೇ ಅದೇ ತೋರಿಸಿದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಓಕೆ, ಇದು ಯಾಕೆ ನಲಪಮರಾಡಿ ಅಂದರೆ, ನಲಪಮರಾಡಿ ಅಂದರೆ ತೆಂಗಿನಕಾಯಿ ಬೇಸ್. ಸೊ ನಲಪಮರಾಡಿ ಅಂದರೆ ತೆಂಗಿನಕಾಯಿ ಬೇಸು. ಇದನ್ನು ಅಪ್ಲೈ ಮಾಡಿ. ದಯವಿಟ್ಟು ಆ ಟೈಮಲ್ಲಿ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಿ. ದ ಎಫೆಕ್ಟ್ ಸ್ಟಾರ್ಟ್ಸ್ ಫ್ರಮ್ 21 ಡೇಸ್. ಕೆಲವ್ರಿಗೆ 6 ದಿನದಲ್ಲೇ ಇದ್ರ ಎಫೆಕ್ಟ್ ಗೊತ್ತಾಗಿದೆ. ಓಕೆ, ನೋಡಿ ನೀಟಾಗಿ ಇಡೀ ಫೇಸ್ಗೆ 1 or 2 ಡ್ರಾಪ್ಸ್ ಆಫ್ಟರ್ ಪ್ಯಾಚ್ ಟೆಸ್ಟ್. ಸೊ ಯಾವಾಗಲೂ ನೋಡಿ ಈ ಥರ ಇರಬೇಕು. ಹಿಂಗಿರಬಾರ್ದು, ಜೋತ್ ಬಿದ್ದಂಗೆ ಆಗುತ್ತೆ, ಸ್ಕಿನ್ನು ಸ್ಯಾಗ್ ಆಗುತ್ತೆ. ಸೊ ನೋಡಿ ಈ ಥರ ಇರಬೇಕು. ಓಕೆ, ಒಂದು 2 to 3 minutes ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬಂಗಿದೆಯೋ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ಫುಲ್ ಫೇಸ್ ಮಾಡ್ಕೊಳ್ತೀವಿ ನನ್ನಂಗೆ ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ. ಓಕೆನಾ? ಈಗ ಒಂದು 10 ನಿಮಿಷ ಹೀಗೆ ಬಿಟ್ಬಿಡ್ತೀನಿ, ಏನೂ ಟಚ್ ಮಾಡಲ್ಲ. ಇದನ್ನು 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಒಂದು 8 ನಿಮಿಷ ಇಟ್ಕೊಳ್ಳಿ. ಓಕೆನಾ? ಟೈಮಲ್ಲಿ ಕೆಲವ್ರಿಗೆ ಪಿಂಪಲ್ಸ್ ಇಲ್ಲದೆ ಇರೋವರೆಗೂ ಪಿಂಪಲ್ಸ್ ಬರುತ್ತೆ. ನೀವೇನು ಮಾಡಬೇಕು, ಆವಾಗ ನಲಪಮರಾಡಿ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟು ತುಳಸಿ ಅಥವಾ ಬೇವಿನ ಎಲೆಗಳ ಪುಡಿಗಳನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಮೂಲತ್ತಿ ಪೌಡರ್ ನಿಮ್ಮ ಜೊತೆ ಶೇರ್ ಮಾಡೋದನ್ನ ಮಿಕ್ಸ್ ಮಾಡಿರೋದು, ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಪ್ರತಿದಿನ ಇರಬೇಕು ಇದು. ಮತ್ತು ಅಶ್ವಿನಿ ಅನ್ನೋರ್ದು ಒಂದು ಮೆಸೇಜ್ ನೋಡಿದೆ, ಪ್ರತಿದಿನ ಮಾಡಬೇಕಾ ಅಂತ ಹೇಳ್ತಿದ್ದಾರೆ. ಮ್ಯಾಮ್, ನೀವು ಪ್ರತಿದಿನ ಊಟ ತಿಂಡಿ ಎಲ್ಲ ಮಾಡ್ತೀರಾ ಅಲ್ವಾ, ಬಿಟ್ಬಿಟ್ಟಿದ್ದೀರಾ? ಸೊ ಇದು ಅಷ್ಟೇ, ಕಂಟಿನ್ಯೂಟಿ ಇಟ್ಕೊಳ್ಬೇಕು. ಆಮೇಲೆ ನನಗೆ ನೆನ್ನೆ ಶಾಂತಿ ವಿಲಿಯಮ್ಸ್ ಮ್ಯಾಮು ಅದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ, ಅವ್ರಿಗೆ ನೆನ್ನೆ ಬೆಳಗ್ಗೆ ತಲುಪಿದೆ. ಸಂಜೆ ಅಷ್ಟೊತ್ತು ಯೂಸ್ ಮಾಡಿ ಒಂದು ಅಪ್ಲಿಕೇಶನಲ್ಲೇ ಅವ್ರಿಗೆ ಸ್ಕಿನ್ನಲ್ಲಿ ಲಾಟ್ ಆಫ್ ಚೇಂಜಸ್, ಸಾಫ್ಟಾಗಿ ಹೋಗಿದೆ ಹೇಮಾ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೆ ನಾನು ಯಾರ್ಯಾರು ನನಗೆ ಮೆಸೇಜ್ ಹಾಕ್ತಾರೋ ದಯವಿಟ್ಟು ಫ್ರೆಂಡ್ಸ್ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಆಫ್ಟರ್ 8 o'clock 9 o'clock ಎಲ್ಲ ಕಾಲ್ಸ್ ಬರುತ್ತೆ. ಯಾಕೆಂದರೆ ನಮ್ಮ ಮನೇಲೂ ಅಲೋ ಮಾಡಲ್ಲ ಅಷ್ಟೊತ್ತಲ್ಲೆಲ್ಲ ಕಾಲಲ್ಲಿ. ಓಕೆ, ಸೊ ನಿನ್ನೆ ಯಾರೋ ಒಬ್ರು ಕಾಲ್ ಮಾಡಿದರು. ಸೊ ನಮ್ಮ ಮನೇಲಿ ಯೂಶ್ವಲಿ ಅಲೋ ಮಾಡಲ್ಲ, ವಾಟ್ಸಪ್ ಮಾಡಿ. ಓಕೆ, 9 ಗಂಟೆ 10 ಗಂಟೆಗೆಲ್ಲ ನಾನು ಯಾರು ಕಾಲು ರಿಸೀವ್ ಮಾಡಲ್ಲ, ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಓಕೆ, ಏನಿದ್ರು ವಾಟ್ಸಪ್ ಮಾಡಿ. ಓಕೆ, ಸೊ ಈಗ ಇದನ್ನು ಅಪ್ಲೈ ಮಾಡಿದೆ. ಮತ್ತು ಇವಾಗ ಇದು ಅಪ್ಲೈ ಮಾಡಿ ಇದು ಪ್ಯಾಚ್ ಟೆಸ್ಟ್ ಆಗಬೇಕು. ನೀವು ಅಕಸ್ಮಾತ್ ನಾನು ಹೇಳ್ತೀನಿ ಕೇಳಿ, ಓಪನ್ ಆಗಿ ವಿಡಿಯೋಲಿ ಹೇಳ್ತೀನಿ, ನೀವೇನಾದ್ರು ಪ್ಯಾಚ್ ಟೆಸ್ಟ್ ಮಾಡಿದ್ರೆ ನಿಮಗೆ ಸ್ಕಿನ್ನಲ್ಲಿ ಕಪ್ಪು ಬರೋದು, ಉರಿ ಆಗೋದು, ಇಚ್ಚಿಂಗ್ ಆಗೋದು, ರೆಡ್ನೆಸ್ ಆಗೋದು ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆನಾ? ಇದೊಂದು 8 ರಿಂದ 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇದು ರಾಮಬಾಣ ಪ್ರೂವ್ ಮಾಡಿದ್ದೀನಿ ನಾನು ನನ್ನ ಚಾನಲಲ್ಲಿ. ಓಕೆನಾ? ಸೊ ಇದೊಂದು 8 minutes ಆಯಿತು ಫ್ರೆಂಡ್ಸ್. ಈಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಪ್ಯಾಕ್ನ. ಸೊ ಮೊಸರು ಹಾಕೋದ್ರಿಂದ ನಿಮಗೆ ಶೈನಿಂಗ್ ಬರುತ್ತೆ, ಗ್ಲೋ ಬರುತ್ತೆ. ಅದು ಒಂದಿನದ ಮೊಸರು. ಹುಳಿ ಮೊಸರು ಅಂದರೆ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಬ್ಯಾಡ್ ಓಡರ್ ಅಲ್ವಾ. ಸೊ ಅದರಲ್ಲಿ ಯಾವುದು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಡೆಫಿನೆಟ್ ಆಗಿರಲ್ಲ. ಸೊ ಇವಾಗ ಮತ್ತೆ ಹೇಳ್ತಿದ್ದೀನಿ, ನಲಪಮರಾಡಿ ಕೇರಳಾಟಿ ತೈಲ. ಓಕೆ, ಸೊ ಸೋಪ್ ಯಾರ್ಯಾರು ಬೇಕೋ ಆರ್ಡರ್ ಮಾಡ್ಕೊಳ್ಳಿ. ಓಕೆ, ಬಟ್ ನಿಮಗೆ ಮೂಲತ್ತಿ ಪೌಡ್ರ್ ಸೂಟ್ ಆಗಬೇಕು. ಸೊ ನಾನು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಫೇಸ್ ಬೇಕಿದ್ದರೆ ವಾಶ್ ಮಾಡ್ಕೊಳ್ಳಿ. ಆಯಿಲಲ್ಲಿ ಮಸಾಜ್ ಮಾಡಿರೋದ್ರಿಂದ ನಾನು ಇದು ಮಾಡೋಲ್ಲ. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ,
ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ವಿಸಿಟ್ ಮಾಡಿ, ನೋಡಿ ವೀಡಿಯೋಸ್ನ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದಲ್ಲಿ, ನಾನು ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಅಕಸ್ಮಾತ್ ಯಾರಾದರೂ ಈ ಬಾಟ್ಲು ತೊಗೊಂಡು ಅದು ಗಟ್ಟಿಯಾಗಿ ಹೋಗಿದೆ, ದಯವಿಟ್ಟು ಬಿಸಿಲಲ್ಲಿ ಇಡೋದು, ಡಬಲ್ ಬಾಯ್ಲಿಂಗ್ ಮಾಡೋದೆಲ್ಲ ಮಾಡಬೇಡಿ. ಬಿಸಿ ಪಾತ್ರೆ ಪಕ್ಕ ಇಡಿ, ಆ ಶಾಖಕ್ಕೆ ಅದು ಕರಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.